ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ. ಈ ದಿನ ಬೆಳಗ್ಗೆನೆ ಬೇಗ ಎದ್ದು ಬಣ್ಣದ ರಂಗೋಲಿ ಹಾಕಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡೋ ಮುಖಾಂತರ ನನ್ನ ದಿನ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಈ ಹಬ್ಬದ ವಿಶೇಷತೆ ಪೊಂಗಲ್. ಹೌದು, ನಾನು ಕೂಡ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡಿದ್ದೆ. ಬಹಳ ರುಚಿಯಾಗಿತ್ತು. ತಿಂಡಿ ಮಾಡಿ ಹಿಂದೆನೆ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಂಬಿಟ್ಟೆ. ಬೇಳೆ ತರಕಾರಿ ಸಾರು, ಬಿಳಿ ಅನ್ನ, ಕೋಸಂಬರಿ, ಅದ್ರ ಜೊತೆಗೆ ಹೆಸರುಬೇಳೆ ಪಾಯಸ, ಹಾಗೆ ಖಾರವಾಗಿ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ, ಸ್ವಲ್ಪ ಈರುಳ್ಳಿ ಬೋಂಡ. ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ರೆಡಿ ಆಗೇ ಬಿಡ್ತು. ಮಧ್ಯಾಹ್ನದ ಊಟ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಇನ್ನು ಸಂಜೆ ಕಾರ್ಯಕ್ರಮ ಎಳ್ಳು ಬೆಲ್ಲ ಹಂಚೋದು. ಹೌದು, ನನ್ನ ಪಾಪು ಫ್ರೆಂಡ್ಸು ಒಂದಷ್ಟು ಮಕ್ಳುಗಳು ನಮ್ಮನೆಗೆ ಎಳ್ಳು ಬೆಲ್ಲ ಹಂಚೋಕೆ ಬಂದಿದ್ರು. ಅವ್ರಿಗೆಲ್ಲ ನಾನು ಕೂಡ ಎಳ್ಳು ಬೆಲ್ಲ ಕೊಟ್ಟು ಸಂಜೆ ಮೇಲೆ ದೇವಸ್ಥಾನಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಆ ದಿನ ಕಂಪ್ಲೀಟ್ ಅಂತಲೇ ಅನಿಸಲ್ಲ. ನಿಮಗೆಲ್ಲ ಏನು ಅನಿಸುತ್ತೆ? ನಮಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಅನ್ನಿಸ್ತಿತ್ತು. ಹಬ್ಬ ಕೂಡ ಕಂಪ್ಲೀಟ್ ಅನ್ನೋ ಥರ ಫೀಲ್ ಆಯಿತು. ಇಲ್ಲಿ ನೋಡಿ, ನಾವು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಎಷ್ಟು ಥರ ಶಿವನ ಲಿಂಗಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಸಹಜವಾಗಿ ನನ್ನ ಮಗನ್ನ ನಾವು ಎಲ್ಲೇ ಹೊರಗಡೆ ಕರ್ಕೊಂಡು ಹೋದ್ರು ಅವನು ಔಟ್ಸೈಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. 1 ಸೆಕೆಂಡ್ ಕೂಡ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ನನಗೂ ನನ್ನ ಹಸ್ಬೆಂಡ್ಗೂ ಅವ್ನ ಹಿಂದೆ ಓಡಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಯಾವಾಗಲೂ. ಆದರೂ ಅವ್ನು ಖುಷಿಯಾಗಿರೋದನ್ನ ನೋಡಿದಾಗ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ದೇವ್ರ ದರ್ಶನ ಮುಗಿಸಿ ಅಲ್ಲಿಂದ ಮನೆಗೆ ಹೊರಟ್ವಿ. ಈ ದಿನದ ಸಂಕ್ರಾಂತಿ ಹಬ್ಬನ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನನಗಂತೂ ಹಬ್ಬ ಅಂದರೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ಯೂಶ್ವಲಿ ಈಗಿನವ್ರು ನಾವು ಯಾರು ಜಾಸ್ತಿ ಸ್ಯಾರಿನೇ ವೇರ್ ಮಾಡೋದಿಲ್ಲ. ಅಟ್ಲೀಸ್ಟ್ ಹಬ್ಬದ ನೆಪದಲ್ಲಾದರೂ ನಾವು ಸೀರೆ ಉಡ್ಬೋದಲ್ವಾ. ಜೊತೆಗೆ ಹಬ್ಬದ ಅಡುಗೆಗಳನ್ನ ಮಾಡಿಕೊಂಡು ರುಚಿಯಾಗಿ ಊಟ ಮಾಡ್ಬೋದು. ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.